ಯುದ್ಧದ ಎಫೆಕ್ಟ್ ಹೋಟೆಲ್ಗಳಿಗೆ ತಟ್ಟಿದ ಎಲ್ಪಿಜಿ ಕೊರತೆ. ಎಲ್ಪಿಜಿ ಸಿಲಿಂಡರ್ಗಳಿಗೆ ಅಭಾವ, ಹೋಟೆಲ್ಗಳಿಗೆ ಇದೀಗ ಇದರಿಂದ ಸಂಕಷ್ಟ ಎದುರಾಗ್ತಾ ಇದೆ. ಸೊ ಎಷ್ಟರ ಮಟ್ಟಿಗೆ ಅಂತಂದ್ರೆ ಇವತ್ತು ಸಂಜೆಯಿಂದಲೇ ಹೋಟೆಲ್ಗಳನ್ನ ಬಂದ್ ಮಾಡಬಹುದಾದ ಸಾಧ್ಯತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಲ್ಲಿಗೆ ನೀವೇನಾದ್ರೂ ಹೋಟೆಲ್ನ ನಂಬ್ಕೊಂಡಿದ್ದೀರಿ, ಝೊಮ್ಯಾಟೊ, ಸ್ವಿಗ್ಗಿ ಇದನ್ನೆಲ್ಲ ನಂಬ್ಕೊಂಡಿದ್ದೀರಾ, ಆನ್ಲೈನಲ್ಲಿ ಆರ್ಡರ್ ಮಾಡಿದ್ರೆ ಇನ್ ಟೈಮಿಗೆ ಫುಡ್ ಬರುತ್ತೆ, ಅಥವಾ ಹೋಟೆಲ್ಗೂ ಊಟ ಮಾಡ್ಕೊ ಬರೋಣ ಅಂದ್ರೆ ಮಧ್ಯಾಹ್ನದ ನಂತರ ಕಷ್ಟ ಆಗಬಹುದು. ಯಾಕಂದ್ರೆ ಬೆಂಗಳೂರಿನಲ್ಲಿ ಇವತ್ತು ಹೋಟೆಲ್ಗಳು ಬಂದ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಲ್ಪಿಜಿ ಸಿಲಿಂಡರ್ ಕೊರತೆಯಿಂದ ಹೋಟೆಲ್ ಬಂದ್ಗೆ ಸಜ್ಜಾಗಲಾಗಿದೆ. ಹೋಟೆಲ್ ಬಂದ್ ಮಾಡೋದಾಗಿ ಮಾಲೀಕರ ಸಂಘ ಹೇಳ್ತಾ ಇದೆ. ಸೊ ಇದು ಹೋಟೆಲ್ ಅನ್ನೇ ನಂಬ್ಕೊಂಡಿರೋರಿಗೆ ಸಹಜವಾಗಿ ಒಂದು ಶಾಕಿಂಗ್. ಇದೇನಪ್ಪ ಇದು ದಿಢೀರ್ ಅಂತ ಹಿಂಗ್ ಅಂದ್ಬಿಟ್ರೆ ಏನ್ ಮಾಡೋದು ಅಂತ. ಕಾರಣ ಏನು ಅಂತ ಅಂದ್ರೆ ನೋಡಿ, ಈಗ ಕೊಲ್ಲಿಯಲ್ಲಿ ಯುದ್ಧದಿಂದ ವಾಣಿಜ್ಯ ಸಿಲಿಂಡರ್ ಪೂರೈಕೆಯಲ್ಲಿ ಭಾರಿ ಅಂದರೆ ಭಾರಿ ವ್ಯತ್ಯಯ ಆಗ್ಬಿಟ್ಟಿದೆ. ಸೊ ಈ ಕಾರಣಕ್ಕಾಗಿ ಹೋಟೆಲ್ಗಳಿಗೆ ಗ್ಯಾಸ್ ಟ್ರಬಲ್ಲು ಶುರು ಆಗ್ತಾ ಇರೋದು. ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರು ಮತ್ತು ಹೋಟೆಲ್ನ ನಡೆಸ್ತಾ ಇರುವಂಥವ್ರು ಹೇಳ್ತಾ ಇರೋದು ಇದೇನೆ. ಇವತ್ತು ಬೆಳಗಿಂದ ಹೆಂಗೋ ಜೈ ಅನ್ಸ್ಬಿಡ್ಬೋದು, ತಿಂಡಿಗೆ ನಿಮಗೆ ಸಮಸ್ಯೆಗಿಲ್ಲ. ಮಧ್ಯಾಹ್ನದ ನಂತರ ಹೋಟೆಲ್ ನಂಬ್ಕೊಂಡಿದ್ದೀವಿ, ಮನೇಲಿ ಕುತ್ಕೊಂಡು ಆನ್ಲೈನಲ್ಲಿ ಆರ್ಡ್ರ್ ಮಾಡಬಹುದು, ಇನ್ ಟೈಮಿಗೆ ಬರುತ್ತೆ, ಆ ಥರದ್ದು ಏನಾದರೂ ಯೋಚನೆಗಳಿದ್ರೆ ಕಷ್ಟ. ಯಾಕೆ ಅಂತಂದರೆ ಹೋಟೆಲ್ನ ಬಂದ್ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಅಗತ್ಯದಷ್ಟು ಸಿಲಿಂಡರ್ ಸಿಗ್ತಾ ಇಲ್ವಂತೆ. ಇವತ್ತು ಕೂಡ ಗ್ಯಾಸ್ ಒಂದು ವೇಳೆ ಬರದೇ ಇದ್ದರೆ ಬೆಂಗಳೂರು ಹೋಟೆಲ್ನ ನಾವು ಬಂದ್ ಮಾಡಬೇಕಾಗತ್ತೆ ಅಂತ ಬೆಂಗಳೂರು ಹೋಟೆಲ್ ಮಾಲೀಕರುಗಳ ಸಂಘದವ್ರು ಹೇಳ್ತಾ ಇದ್ದಾರೆ. ಸೊ ದೇಶದಾದ್ಯಂತ ಸಮಸ್ಯೆ ಆಗ್ತಾ ಇದೆ, ನಮ್ಮಲ್ಲಿ ಮಾತ್ರ ಅಲ್ಲ, ಆದರೆ ನಮ್ಮಲ್ಲೂ ಕೂಡ ಆ ಸಮಸ್ಯೆಯನ್ನು ನಾವು ಎದುರಿಸ್ತಾ ಇದ್ದೀವಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರಕ್ಕೆ ಭಾರತೀಯ ಹೋಟೆಲ್ ಸಂಘದವರು ಕೂಡ ಪತ್ರ ಬರೆದಿದ್ದಾರೆ. ಇಂಥದ್ದೊಂದು ಪರಿಸ್ಥಿತಿ ಇದೆ ಅಂತ. ನೋಡಿ, ನಮಗೆ ಹೋಟೆಲ್ಗಳಿಗೆಲ್ಲ ಜಾಸ್ತಿ ಗ್ಯಾಸ್ ಬೇಕಾಗುತ್ತೆ ಅಲ್ವಾ. ಇನ್ ಟೈಮಿಗೆ ಬೇಕಾಗಿರೋಷ್ಟು ಗ್ಯಾಸ್ ಸಿಗ್ತಾ ಇಲ್ಲ, ಸಿಲಿಂಡರ್ ಸಿಗ್ತಾ ಇಲ್ಲ, ಪೂರೈಕೆ ಸಮಸ್ಯೆ ಆಗಿದೆ, ಅಭಾವ ಸೃಷ್ಟಿ ಆಗ್ತಿದೆ, ರೇಟ್ ಬೇರೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟಿದೆ. ಸೊ ಈ ಕಾರಣಕ್ಕಾಗಿ ಸಮಸ್ಯೆಗೆ ಎದುರಾಗ್ತಾ ಇರೋದು. ಹಾಗಾಗಿ ಇವತ್ತು ಹೋಟೆಲನ್ನು ಬಂದ್ ಮಾಡಬಹುದು, ಬಂದ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಧ್ಯಾಹ್ನದ ನಂತರ ರಾತ್ರಿ ನೀವೇನಾದರೂ ನೈಟ್ ಡಿನ್ನರ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ಮಧ್ಯಾಹ್ನ ಲಂಚ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ಫ್ಯಾಮಿಲಿ ಸಮೇತ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ, ಆನ್ಲೈನಲ್ಲಿ ಆರ್ಡ್ರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ, ಈ ಥರದ್ದು ಏನಾದರೂ ಪ್ಲ್ಯಾನ್ ಇತ್ತು ಅಂತ ಅಂದರೆ ಒಂದು ಸ್ವಲ್ಪ ನೋಡ್ಕೊಳ್ಳೋದು ಬೆಟರು. ಹಾಗಾಗಿ ಸಮಸ್ಯೆಗಳು ಸಹಜವಾಗಿ ಎದುರಾಗ್ತಾ ಆಗಿದೆ. ಇದು ಎಲ್ಲವೂ ಕೂಡ ಯುದ್ಧದ ಎಫೆಕ್ಟು. ಯಾಕಂದರೆ ನಮಗೆ ಈ ಕೊಲ್ಲಿಯಲ್ಲಿ ಯುದ್ಧ ಅಂದಿದ ತಕ್ಷಣವೇ ನಮಗೆ ಫಸ್ಟಿಗೆ ಎಲ್ರಿಗೂ ತಲೆಗೆ ಬಂದಿದ್ದೇನು ಹೇಳಿ, ಪೆಟ್ರೋಲು, ಡೀಸೆಲ್ಲು ಮತ್ತು ಈ ಗ್ಯಾಸು, ಇದಕ್ಕೆಲ್ಲ ಸಹಜವಾಗಿಯೇ ಈ ತೈಲ ಉತ್ಪಾದನೆ ಅಂತ ಬಂದಾಗ ಅಲ್ಲಿ ಅಟ್ಯಾಕ್ಸ್ಗಳಾಗ್ತಾ ಇದೆ, ನಿರಂತರವಾಗಿ ಅಟ್ಯಾಕ್ಸ್ಗಳಾಗ್ತಾ ಇದೆ, ತೈಲ ಘಟಕದ ಮೇಲೆ ಅಟ್ಯಾಕ್ಸ್ಗಳಾಗ್ತಾ ಇದೆ, ಸುಟ್ಟು ಭಸ್ಮ ಮಾಡ್ತಾ ಇದ್ದಾರೆ. ಇದೆಲ್ಲ ನೋಡ್ತಾ ಇದ್ದಾಗ ಹೌದು ನಮಗೂ ಸಮಸ್ಯೆ ಎದುರಾಗ್ಬೋದು ಅಂತ. ಬಟ್ ನಾವೇನು ಅಂದ್ಕೊಂಡಿದ್ವಿ ಹೇಳಿ, ರೇಟ್ ಜಾಸ್ತಿ ಆಗುತ್ತೆ ಅಂತ. ಇದು ರೇಟ್ ಜೊತೆಗೆ ಅಭಾವವೂ ಕೂಡ. ನೀವು ಇದನ್ನ ಹೇಗೇನು ಕೃತಕ ಅಭಾವ ಇರ್ಬೋದು ಕಣ್ರಿ, ಇವರೇ ಮಾಡ್ತಾರೆ. ಆ ಕೋವಿಡ್ ಟೈಮಲ್ಲಿ ಕಾಣಲಿಲ್ವಾ, ಬೆಡ್ ಇಲ್ಲ, ವೆಂಟಿಲೇಟರ್ ಇಲ್ಲ, ಮಾಸ್ಕ್ ಇಲ್ಲ, ಇನ್ನೊಂದು ಮತ್ತೊಂದು ಅಂತ ಅಂದ್ಬಿಟ್ಟು ಎಲ್ಲರೂ ಜೀವ ತಿಂದ್ರು, ಇದು ಹಾಗೆ ಇರ್ಬೋದು ಅಂತ ಹೇಳಲಿಕ್ಕಾಗೋದಿಲ್ಲ. ಇದು ಕೃತಕ ಅಭಾವ ಸೃಷ್ಟಿರೋ ಅಥವಾ ಇನ್ನೊಂದೋ ಮತ್ತೊಂದೋ. ಬಟ್ ಸದ್ಯದ ಪರಿಸ್ಥಿತಿಗೆ ಏನು ಅಂತಂದರೆ ಸಿಗಬೇಕಾದವ್ರಿಗೆ ಸಿಗ್ತಾ ಇಲ್ಲ ಸಿಲಿಂಡರ್. ಈಗ ಹೋಟೆಲ್ ಅವ್ರಿಗೆ ಸಿಗ್ತಾ ಇಲ್ಲ ಅಂತಂದರೆ ನೋಡಿ, ಒಬ್ರಿಬ್ರಿಗೆ ಸಮಸ್ಯೆ ಆಗಲ್ಲ. ಕ್ಯಾಬ್ ಡ್ರೈವರ್ಸು, ಆಟೋ ಡ್ರೈವರ್ಸು, ಆಮೇಲೆ ದಿನನಿತ್ಯ ಕೆಲಸಕ್ಕೆ ಹೋಗೋರು, ಪಿ ಜಿಯಲ್ಲಿರೋರು, ಹಾಸ್ಟೆಲಲ್ಲಿರೋರು, ಹೋಟೆಲ್ ಫುಡ್ಡನ್ನು ನಂಬ್ಕೊಂಡಿರೋರು, ಹಾಸ್ಪಿಟಲ್ಗಳಲ್ಲಿ ಇರುವಂಥವ್ರು ಈ ಕ್ಯಾಂಟೀನ್ಗಳನ್ನೆಲ್ಲ ನಂಬ್ಕೊಂಡಿರ್ತಾರೆ. ಈಗ ಏಕ್ದಮ್ ನಿಮಗೆ ಎಲ್ ಪಿ ಜಿ ಗ್ಯಾಸಸ್ ಸಿಗ್ತಾ ಇಲ್ಲ, ಸಿಲಿಂಡರ್ಸ್ ಸಿಗ್ತಾ ಇಲ್ಲ ಅಂತ ಅಂದಾಗ ಯಾವ ಥರದ ಪರಿಸ್ಥಿತಿ ಹೇಳಿ. ಅವ್ರು ನಮಗೆ ಅಡುಗೆ ಮಾಡೋಕ್ಕೆ ಇಲ್ಲಿ ಗ್ಯಾಸೇ ಇಲ್ಲ ಅಂದರೆ ಇನ್ನು ಅಡುಗೆ ಎಲ್ಲಿಂದ ಮಾಡೋದು, ಆಗಲ್ಲ, ಬಂದ್ ಮಾಡ್ತೀವಿ ಅಂತ ಹೇಳ್ಬಿಡ್ತಾರೆ. ಇದು ಹೋಟೆಲನ್ನು ನಂಬ್ಕೊಂಡಿರೋರಿಗೂ ಸಮಸ್ಯೆ, ಎಗೇನ್ ಹೋಟೆಲ್ ನಡೆಸ್ತಾ ಇರೋರ್ಗೂ ಕೂಡ ಸಮಸ್ಯೆನೇ. ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇರ್ತಾರೆ, ಒಂದಷ್ಟು ಇನ್ವೆಸ್ಟ್ ಮಾಡ್ಕೊಂಡಿರ್ತಾರೆ,